ಹಾಯ್ ಫ್ರೆಂಡ್ಸ್, ಚಾರ್ಜ್ ಶೀಟ್ ಅಥವಾ ಆರೋಪ ಪಟ್ಟಿ ಅಂದ್ರೆ ಏನು? ಆರೋಪ ಪಟ್ಟಿ ಸಲ್ಲಿಸಿರೋದ್ರಿಂದ ದರ್ಶನ್ಗೆ ಬೇಲ್ ಸಿಗುತ್ತಾ? ಚಾರ್ಜ್ ಶೀಟ್ ಸಲ್ಲಿಸಲು ಎಷ್ಟು ದಿನ ಟೈಮ್ ಇರುತ್ತೆ? ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇರುತ್ತೆ ಗೊತ್ತಾ? ಆರೋಪ ಪಟ್ಟಿ ಸಲ್ಲಿಸದೇ ಇದ್ರೆ ಏನಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಚಾರ್ಜ್ ಶೀಟ್ ಅಂದ್ರೆ ಏನು? ಯಾವುದೇ ಅಪರಾಧ ನಡೆದಾಗ ಅದರ ಬಗ್ಗೆ ಪೊಲೀಸರು ಮೊದಲಿಗೆ ಪರಿಶೀಲನೆ ನಡೆಸ್ತಾರೆ. ನಂತರ ಅಪರಾಧ ತುಂಬಾ ಗಂಭೀರವಾಗಿದ್ರೆ FIR ದಾಖಲಿಸ್ತಾರೆ. ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಇದಾದ್ಮೇಲೆ ಪೊಲೀಸರ ವಿಸ್ತಾರವಾದ ತನಿಖೆ ಶುರುವಾಗುತ್ತೆ. ಅಪರಾಧಕ್ಕೆ ಸಂಬಂಧಿಸಿದ ಎಲ್ಲ ಅಂಶಗಳನ್ನು, ಸಾಕ್ಷ್ಯಗಳನ್ನು ಒಟ್ಟು ಮಾಡ್ತಾರೆ. ಎಲ್ಲವನ್ನು ಡಿಟೇಲ್ ಆಗಿ ಒಟ್ಟು ಮಾಡಿ ಕೋರ್ಟ್ಗೆ ಸಲ್ಲಿಸ್ತಾರೆ. ಅದನ್ನ ಚಾರ್ಜ್ ಶೀಟ್ ಅಂತ ಕರೆಯಲಾಗುತ್ತೆ. ಇದು ಪೊಲೀಸರ ಕಂಪ್ಲೀಟ್ ತನಿಖೆಯ ಕೂಲಂಕುಷ ರಿಪೋರ್ಟ್ ಆಗಿರುತ್ತೆ. ಚಾರ್ಜ್ ಶೀಟ್ ನಲ್ಲಿ ಏನೇನು ಇರುತ್ತೆ? ದರ್ಶನ್ ಕೇಸ್ನಲ್ಲಿ 3991 ಪುಟಗಳ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಹಾಗಾದ್ರೆ ಅಷ್ಟು ಪುಟಗಳಲ್ಲಿ ಏನಿರುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ದರ್ಶನ್ ಕೇಸನ್ನೇ ಉದಾಹರಣೆಗೆ ತಗೊಂಡು ನೋಡೋದಾದ್ರೆ FIR ನಲ್ಲಿ ದರ್ಶನ್ ಮತ್ತವರ ತಂಡ ಸೇರಿಕೊಂಡು ರೇಣುಕಾ ಸ್ವಾಮಿನ ಹತ್ಯೆ ಮಾಡಿದ್ದಾರೆ ಅಂತಷ್ಟೇ ಮಾಹಿತಿ ಇರುತ್ತೆ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಹಾಗಲ್ಲ. FIR ಟ್ರೇಲರ್ ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಇಡೀ ಸಿನಿಮಾ ಇರುತ್ತೆ. ದರ್ಶನ್ ಮತ್ತು ಪವಿತ್ರಾ ಗೌಡ ಸಂಬಂಧ, ನಂತರ ರೇಣುಕಾ ಸ್ವಾಮಿ ಪವಿತ್ರಾಗೆ ಹೇಗೆಲ್ಲ ಕಚಡ ಮೆಸೇಜ್ ಮಾಡ್ದ, ಅದು ದರ್ಶನ್ ಗಮನಕ್ಕೆ ಹೇಗೆ ಬಂತು, ರೇಣುಕಾ ಸ್ವಾಮಿನ ಹೇಗೆ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು, ಹೇಗೆ ಹತ್ಯೆ ಮಾಡಿದ್ರು, ರೇಣುಕಾ ಸ್ವಾಮಿ ಯಾವ ಕಾರಣದಿಂದ ಜೀವ ಬಿಟ್ಟ, ಹೇಗೆ ಶವ ವಿಲೇವಾರಿ ಮಾಡಿದ್ರು ಎಲ್ಲವನ್ನು ಉಲ್ಲೇಖಿಸಲಾಗುತ್ತೆ. ಅಷ್ಟೇ ಅಲ್ಲ, ಅದರಲ್ಲಿರೋ ಪ್ರತಿಯೊಂದು ಅಂಶವನ್ನು ಪ್ರೂವ್ ಮಾಡಲು ಸಾಕ್ಷ್ಯಾಧಾರಗಳು ಏನೇನಿದೆ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು, FSL ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್, ಕಾಲ್ ರೆಕಾರ್ಡ್ಸ್, ಟವರ್ ಲೊಕೇಶನ್ ರೆಕಾರ್ಡ್ಸ್, ಪೊಲೀಸ್ ವಿಟ್ನೆಸ್, ಪಬ್ಲಿಕ್ ವಿಟ್ನೆಸ್, ಡಾಕ್ಟರ್ಸ್ ಮತ್ತು ಎಕ್ಸ್ಪರ್ಟ್ಗಳ ಹೇಳಿಕೆ, ಹೀಗೆ ಪವಿತ್ರಾ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರಿಂದ ಹಿಡಿದು ಹತ್ಯೆಯವರೆಗೆ ಎಲ್ಲ ಮಾಹಿತಿ ಅದರಲ್ಲಿ ಇರುತ್ತೆ. ಎಷ್ಟು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕು? ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರಿಗೆ ಇಂತಿಷ್ಟು ದಿನ ಅಂತ ಟೈಮ್ ಇರುತ್ತೆ. ತಾವು ದಾಖಲಿಸಿರೋ ಕೇಸ್ನ ಶಿಕ್ಷೆ ಪ್ರಮಾಣ 10 ವರ್ಷಗಳ ಒಳಗಿದ್ರೆ ಅಂತ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು 60 ದಿನ ಅವಕಾಶ ಇರುತ್ತೆ. ಅದೇ 10 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗೋ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕಿದ್ರೆ ಚಾರ್ಜ್ ಶೀಟ್ ಸಲ್ಲಿಸಲು 90 ದಿನಗಳ ಕಾಲ ಟೈಮ್ ಇರುತ್ತೆ. NDPS ಸೇರಿದಂತೆ ಇನ್ನೂ ಗಂಭೀರ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ 180 ದಿನಗಳ ಕಾಲ ಟೈಮ್ ಇರುತ್ತೆ. ಇಲ್ಲಿ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರಿಗೆ 90 ದಿನಗಳ ಟೈಮ್ ಇತ್ತು. ಒಂದ್ ವೇಳೆ ಈ ನಡುವೆ ಆರೋಪಿ ವಿರುದ್ಧ ಸಾಕ್ಷ್ಯಗಳೇ ಇಲ್ಲ ಅಂತಾದ್ರೆ ಕೇಸ್ ಕ್ಲೋಸ್ ಮಾಡಬಹುದು. ಚಾರ್ಜ್ ಶೀಟ್ ಸಲ್ಲಿಸದೇ ಇದ್ರೆ ಏನಾಗುತ್ತೆ? ಪೊಲೀಸರು ನಿಗದಿತ ಟೈಮ್ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಒಂದ್ ವೇಳೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸದೇ ಇದ್ರೆ ಆರೋಪಿಗಳ ಬಿಡುಗಡೆಗೆ ಜಾಮೀನು ಅರ್ಜಿ ಸಲ್ಲಿಸಬಹುದು. ಇಂತಹ ಸಂದರ್ಭದಲ್ಲಿ ಕೋರ್ಟ್ ಚಾರ್ಜ್ ಶೀಟ್ ಸಲ್ಲಿಸುವಂತೆ ಪೊಲೀಸರಿಗೆ ಗಡುವು ಕೊಡಬಹುದು ಅಥವಾ ಆರೋಪಿಗೆ ನೇರವಾಗಿ ಜಾಮೀನು ಮಂಜೂರು ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ಡಿಫಾಲ್ಟ್ ಬೇಲ್ ಅಂತ ಕರೆಯಲಾಗುತ್ತೆ. ಚಾರ್ಜ್ ಶೀಟ್ ಬಳಿಕ ಜಾಮೀನು ಸಿಗುತ್ತಾ? ದರ್ಶನ್ ಅರೆಸ್ಟ್ ಆದಾಗಿನಿಂದಲೂ ಹೆಚ್ಚಿನವರು ಹೇಳ್ತಿರೋದು ಒಂದೇ ಮಾತು, ಚಾರ್ಜ್ ಶೀಟ್ ಆಗೋವರೆಗೆ ಬೇಲ್ ಸಿಗೋದಿಲ್ಲ ಅಂತ. ಹಾಗಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಜಾಮೀನು ಸಿಗುತ್ತಾ? ಖಂಡಿತ ಇಲ್ಲ. ಎಲ್ಲಾ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಜಾಮೀನು ಸಿಗೋದಿಲ್ಲ. ಪೊಲೀಸರು ತನಿಖೆ ಹೇಗೆ ನಡೆಸಿದ್ದಾರೆ ಅನ್ನೋದ್ರ ಮೇಲೆ, ಚಾರ್ಜ್ ಶೀಟ್ ಎಷ್ಟು ಟಫ್ ಆಗಿ ರೆಡಿ ಮಾಡಿದ್ದಾರೆ ಅನ್ನೋದ್ರ ಮೇಲೆ, ಪ್ರಕರಣದಲ್ಲಿ ಆರೋಪಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಜಾಮೀನು ಭವಿಷ್ಯ ನಿರ್ಧಾರವಾಗಿರುತ್ತೆ. ಜೊತೆಗೆ ತನಿಖೆ ಪೂರ್ಣಗೊಳ್ಳದೇ ಇದ್ರೂ ಜಾಮೀನು ಸಿಗೋ ಸಾಧ್ಯತೆ ದೂರವಾಗುತ್ತೆ. ಉದಾಹರಣೆಗೆ ದರ್ಶನ್ ಕೇಸ್ನಲ್ಲಿ ಇನ್ನೂ ತನಿಖೆ ಪೂರ್ಣಗೊಂಡಿಲ್ಲ. ಹೈದರಾಬಾದ್ನಿಂದ FSL ವರದಿ ಬರೋದು ಬಾಕಿ ಇದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ್ರೂ ದರ್ಶನ್ಗೆ ಸದ್ಯಕ್ಕೆ ಜಾಮೀನು ಸಿಗೋದು ಕಷ್ಟವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಅದೇ ಫೈನಲ್ಲ? ದರ್ಶನ್ ಮತ್ತವರ ಗ್ಯಾಂಗ್ ವಿರುದ್ಧ ಪೊಲೀಸರು ಸಲ್ಲಿಸಿರೋ ಚಾರ್ಜ್ ಶೀಟ್ ಫೈನಲ್ ಅಂತಿರೋದಿಲ್ಲ. ಯಾಕಂದ್ರೆ ಕೇಸ್ಗೆ ಸಂಬಂಧಿಸಿದ ಇನ್ನೊಂದಷ್ಟು ಅಂಶಗಳು ಸಿಕ್ಕರೆ
ಸಾಕ್ಷ್ಯಗಳು ದೊರೆತರೆ ಮತ್ತೆ ಪೊಲೀಸರು ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಸಲ್ಲಿಸಲು ಅವಕಾಶವಿರುತ್ತೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕವೂ ದರ್ಶನ್ ವಿರುದ್ಧ ಸಾಕ್ಷ್ಯಗಳು ಸಿಕ್ಕರೆ ಅದನ್ನ ಕೋರ್ಟ್ಗೆ ಸಲ್ಲಿಸಲು ಪೊಲೀಸರಿಗೆ ಅವಕಾಶ ಇರುತ್ತೆ. ಪ್ರೊಟೆಸ್ಟ್ ಪಿಟಿಷನ್ ಫೈಲ್ ಮಾಡಬಹುದು. ಆರೋಪಿ ವಿರುದ್ಧ ಸಲ್ಲಿಕೆ ಆಗಿರೋ ಚಾರ್ಜ್ ಶೀಟ್ ಬಗ್ಗೆ ಪೊಲೀಸರ ತನಿಖೆ ಬಗ್ಗೆ ಸಮಾಧಾನ ಆಗಿಲ್ಲ ಅಂತಾದ್ರೆ ಪ್ರೊಟೆಸ್ಟ್ ಪಿಟಿಷನ್ ಸಲ್ಲಿಸಬಹುದು. ಈ ಮೂಲಕ ಆರೋಪಿ ಪರ ವಕೀಲರು ಇಡೀ ಪ್ರಕರಣದ ಮರು ತನಿಖೆ ನಡೆಸುವಂತೆ ಕೋರ್ಟ್ನಲ್ಲಿ ವಾದಿಸಬಹುದು. ಒಂದ್ ವೇಳೆ ವಕೀಲರ ವಾದ ಜಡ್ಜಿಗೆ ಸರಿ ಅನಿಸಿದ್ರೆ ಕೇಸ್ನ ಮರು ತನಿಖೆಗೆ ಆದೇಶ ನೀಡೋ ಸಾಧ್ಯತೆ ಇರುತ್ತೆ. ಆರೋಪ ಸಾಬೀತಾದ್ರೆ ದರ್ಶನ್ಗೆ ಏನ್ ಶಿಕ್ಷೆ? ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಅದರ ಆಧಾರದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ದೀರ್ಘ ವಿಚಾರಣೆಯ ಬಳಿಕ ದರ್ಶನ್ ವಿರುದ್ಧದ ಆರೋಪ ಸಾಬೀತಾದ್ರೆ ಕೋರ್ಟ್ ಶಿಕ್ಷೆ ಪ್ರಕಟಿಸುತ್ತೆ. ದರ್ಶನ್ ವಿರುದ್ಧ 302 ಅಂದ್ರೆ ಹತ್ಯೆ ಕೇಸ್ ದಾಖಲಿಸಲಾಗಿದೆ. ಈ ಪ್ರಕರಣದಲ್ಲಿ ಆರೋಪ ಸಾಬೀತಾದ್ರೆ 14 ವರ್ಷದಿಂದ ಜೀವಾವಧಿವರೆಗೂ ಶಿಕ್ಷೆ ನೀಡಲು ಅವಕಾಶ ಇರುತ್ತೆ. ಕೆಲವೊಂದು ಅಪರೂಪದ ಕೇಸ್ಗಳಲ್ಲಿ ಮರಣದಂಡನೆ ವಿಧಿಸಲು ಅವಕಾಶ ಇರುತ್ತೆ. ಫ್ರೆಂಡ್ಸ್, ಇದು ಚಾರ್ಜ್ ಶೀಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.